ನಾನು ಗಂಗಾಧರ ಮೂರ್ತಿ ಅವ್ರ ಹತ್ರನೇ ಹೋಗ್ಬಿಡ್ತೀನಿ. ರಾಜ್ಯದಲ್ಲಿ ಜಾತಿಗಳು ಹೇಗೆ ಪ್ರಭಾವವನ್ನು ಬೀರುತ್ತೋ, ನೀವು ಎಷ್ಟೇ ಅಭಿವೃದ್ಧಿ ಮಾಡಿ, ಏನೇ ಏಳಿಗೆ ಮಾಡಿ, ಎಷ್ಟೇ ಎಜುಕೇಟೆಡ್ಗಳಾಗಲಿ, ಈ ಜಾತಿ ಅನ್ನುವಂಥದ್ದು ಚುನಾವಣೆ ಮೇಲೆ ಪ್ರಭಾವ ಬೀಳದೇ ಇದ್ರೆ ಅದು ಚುನಾವಣೆನೇ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಅಲ್ಲ, ಆ ವ್ಯವಸ್ಥೆ ಬಂದು ಭಾಳ ವರ್ಷಗಳಾಗೋಗಿದೆ. ಸತ್ಯವನ್ನು ಎಲ್ಲ ಪಾರ್ಟಿಗಳು ಒಪ್ಕೋಬೇಕು. ಜಾತಿ ಮತ್ತು ಇವತ್ತಿನ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ, ಹಣ. ಜಾತಿ ಮತ್ತು ಹಣ ಇಲ್ದಲೆ ಯಾವ ಚುನಾವಣೆಯನ್ನು ಗೆಲ್ಲಿಕ್ಕಾಗಲ್ಲ, ಯಾವ ಚುನಾವಣೆ ನಡೆಸಲಿಕ್ಕೆ ಆಗಲ್ಲ. ಗೆಲ್ಲಿಕ್ಕೆ ಅನ್ನೋದಕ್ಕೆ, ಸೋಲೋದಕ್ಕೆ, ಆಮೇಲೆ ಸೋಲಿಕ್ಕೂ ಕೂಡ ದುಡ್ಡು ಹಾಕುವಂಥ ಪರಿಸ್ಥಿತಿ ಭಾಳ ಜನಕ್ಕೆ ಬಂದಿದೆ. ಸೋಲ್ತಾರೆ ಅಂತ ಗೊತ್ತಿದ್ರೂ ಕೂಡ ಚುನಾವಣೆ ನಿಂತು ಹಣ ಕಳ್ಕೊಳ್ಳೋದು, ಜಾತಿಗೆ ಲೆಕ್ಕಾಚಾರದಲ್ಲಿ ಲಾಸ್ಟ್ ಮೂಮೆಂಟ್. ಈಗ ಉದಾಹರಣೆಗೆ ಕರ್ನಾಟಕದ ಪಾಲಿಟಿಕ್ಸ್ನೇ ತಗೊಳ್ಳೋಣ. ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕಾ ಬೇಡವಾ, ಡಿ ಕೆ ಶಿವಕುಮಾರ್ ಅವ್ರನ್ನ ತರಬೇಕಾ ಬೇಡವಾ, ಇದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥದ್ದೇ ಜಾತಿ ಲೆಕ್ಕಾಚಾರ. ಕಳೆದ ಬಾರಿ ಜಾತಿ ಗಣತಿ ಇಲ್ಲೂ ಕೂಡ ಮಾಡಿದ್ರು, ಜಾತಿ ಸರ್ವೆಯನ್ನು. ಅದನ್ನ ಸರ್ವೆ ಮಾಡಿದಾಗ ಅದು ಕಾಂಗ್ರೆಸ್ಸಿಗೆ ವರ ಆಗ್ಬೇಕಲ್ಲ. ಅದನ್ನ ಕಾಂಗ್ರೆಸ್ ಅವರೇ ಒಪ್ಕೊಂಡಿಲ್ಲ ಜಾತಿ ಸರ್ವೆ ಅಂತೇಳಿ. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ರು. ಅದು ಯಾವ್ಯಾವ ಮಟ್ಟಕ್ಕೆ ಬಂತು, ಯಾವ್ಯಾವ ಅದು 5 ವರ್ಷ ಕಂಟಿನ್ಯೂಸ್ ಆಗಿ ಸಿದ್ದರಾಮಯ್ಯನವರು ಇದ್ರೂ ಕೂಡ, ವರದಿ ಸಬ್ಮಿಟ್ ಆಗಿದ್ರು ಕೂಡ ಯಾಕೆ ಅದನ್ನ ಆಚೆ ತರಲಿಲ್ಲ ಅನ್ನೋದು ಗೊತ್ತಿದೆ. ಮತ್ತೆ ಆಮೇಲೆ ನಿತೀಶ್ ಅವ್ರ ಕೈ ಹಿಡಿಯುತ್ತಾ ಇಲ್ಲಿ ಸಿದ್ದರಾಮಯ್ಯವ್ರ ಕೈ ಹಿಡಿದೇ ಇರೋದು? ಇಲ್ಲ, ನಾನು ಹೇಳ್ತಿರೋದು, ಅವರು ಎಲ್ಲೂ ಕೂಡ ನಾವು ಜಾತಿ ಸಮೀಕ್ಷೆ ಮಾಡಿದ್ವಿ ಅಂತ ಹೇಳ್ತಿಲ್ಲ. ಅಲ್ಲಿ ಬಿಹಾರ್ನಲ್ಲಿ ಅವ್ರು ಹೇಳಿದ್ದೇನು ಅಂದರೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಇರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳನ್ನ ನಾವು ಗುರುತಿಸಿ ಅವ್ರಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ. ಬಟ್ ಆದರೆ ಇಲ್ಲಿರೋದು ಏನು ಅಂತಂದರೆ, ಈವನ್ ಡಿ ಕೆ ಶಿವಕುಮಾರ್, ಈವನ್ ಸಿದ್ದರಾಮಯ್ಯನವ್ರು ಯಾರೇ ಹೇಳಿದ್ರು ಸಮೀಕ್ಷೆ ಇದು ಸೋಷಿಯೋ ಎಕನಾಮಿಕ್ಸ್ ಸಮೀಕ್ಷೆ ಅಂತ ಹೇಳಿದ್ದು ಕೋರ್ಟಲ್ಲಿ ಮಾತ್ರ. ಇವರು ಇದೇ ಸಿದ್ದರಾಮಯ್ಯನವರು ಕುರುಬರ ಸಮಾವೇಶಕ್ಕೆ ಹೋಗಿ ಕುರುಬ ಅಂತ ಬರೆಸಿ ಆಲುಮತ ಬರೆಸಬೇಡಿ ಅಂತ ಹೇಳಿದ್ರು. ಇದೇ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಸಮಾವೇಶಕ್ಕೆ ಹೋಗಿ ಬರೀ ಒಕ್ಕಲಿಗ ಅಂತ ಬರೆಸಿ ಅಂತ ಹೇಳಿದ್ರು. ಇದೇ ಲಿಂಗಾಯತರ ಎಲ್ಲಿ ಜಾತಿ ಸಮೀಕ್ಷೆ, ಇಲ್ಲಿ ಜಾತಿ ಸಮೀಕ್ಷೆ ಅಂತ ಆಯ್ತದು. ಅದಕ್ಕಾಗಿ ಭಾಳ ವಿರೋಧ ಬಂದಿದ್ದಿಲ್ಲಿ. ಈಗ ಕೂಡ ವಿರೋಧ ಬರ್ತಾ ಇರೋದು ಅದಕ್ಕೆ. ಕೋರ್ಟಲ್ಲಿ ಅಫಿಡೇಟ್ ಹಾಕುವಾಗ ಹೇಳಿದ್ರು, ಅಲ್ಲ ಇದು ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಅಲ್ಲಿ ನೋಡಿ, ಈಗ EBCನಲ್ಲಿ ಏನು ಕೆಳಮಟ್ಟ, ಅದರಲ್ಲಿ ಏನಾಗಿದೆ, ನಿಮಗೆ ಎಲ್ಲ ರಾಜ್ಯದಲ್ಲೂ ಈ ಪರಿಸ್ಥಿತಿ ಇದೆ. ಬ್ಯಾಕ್ವರ್ಡ್ ಕ್ಲಾಸ್ಗಳಲ್ಲಿ ಅಲ್ಲಿ ಸಿಗೋಂಥ ಏನು ಪರ್ಸೆಂಟೇಜ್ ಆಫ್ ಫೆಸಿಲಿಟಿ ಇದೆ, ಅದನ್ನು ಅತಿ ಹೆಚ್ಚು ಉಪಯೋಗ ಮಾಡ್ಕೊತಾ ಇರೋದು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೊಡ್ಡಣ್ಣದಿರು. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೊಡ್ಡಣ್ಣದಿರು ಅಲ್ಲೂ ಕೂಡ ಅದೇ ಸೇಮ್. ಬಿಹಾರಲ್ಲಿ ಕೂಡ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಏನು ದೊಡ್ಡಣ್ಣದಿರ ಏನಿದ್ದಾರೆ, ಅವರು ಅದನ್ನು ಒಳ ಮೀಸಲಾತಿ ಇಲ್ಲದೆ ಇರೋ ಕಾರಣಕ್ಕೆ, ಅದಕ್ಕೆ ದೇವೇಗೌಡರು 2008ರಲ್ಲೇ ಹೇಳಿದ್ರು, ಕರ್ನಾಟಕದಲ್ಲೂ ಕೂಡ ಒಳ ಮೀಸಲಾತಿ ಬರಬೇಕು ಅಂತ ಹೇಳಿದ್ದು ಅವತ್ತಿನ ಕಾಲಕ್ಕೆ. ಯಾಕೆ ಅಂತ ಅಂದರೆ, ನಿಮಗೆ EBCನಲ್ಲಿರ್ತಕ್ಕಂಥ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸು ಮತ್ತು ಸಣ್ಣ ಸಣ್ಣ ಸಮುದಾಯಗಳು ಅವನ್ನ ಅವಕಾಶಗಳಿಂದ ವಂಚಿತರಾಗಿರ್ತಾರೆ. ಮತ್ತು ಎಲೆಕ್ಟ್ರಲ್ ಪೊಲಿಟಿಕ್ಸಲ್ಲಾಗಲಿ, ಮತ್ತು ಜಾಬಲ್ಲಾಗಲಿ, ಮತ್ತು ಇನ್ನೊಂದು ಕಡೆ ಆಗಲಿ, ಎಜುಕೇಷನಲ್ಲಾಗಲಿ ಎಲ್ಲ ಕಡೆ ಅವಕಾಶ ವಂಚಿತರಾಗ್ತಾರೆ. ಆ ಕಾರಣಕ್ಕೆ ನಿತೀಶ್ ಕುಮಾರ್ ಆ್ಯಂಡ್ ನರೇಂದ್ರ ಮೋದಿಯವರು ಮತ್ತು NDA ಒಕ್ಕೂಟ ಆ EBCಯನ್ನು ಟಾರ್ಗೆಟ್ ಮಾಡಿ ಅವರ ವೋಟನ್ನು ಮ್ಯಾಕ್ಸಿಮಮ್ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಿಹಾರದ ವಿಚಾರದಲ್ಲಿ ಬರೋದಾದ್ರೆ ನನಗೆ ಬಹಳ ಗೊತ್ತಿಲ್ಲ. ಅವ್ರು ಕೇಳ್ತಾ ಇದ್ರು, ಇವ್ರು ಕೇಳ್ತಾ ಇದ್ರು, ಅನೇಕ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ಈ ಚುನಾವಣೆ ಸಂದರ್ಭದಲ್ಲೇ ಅಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ, ಏನಕ್ಕೆ? ಮಾಡೋರ್ನ ಕೇಳಬೇಕು, ಶಾಂತಿ ದೂತರನ್ನು ಕೇಳಬೇಕು. ಯಾರು? ಸಿದ್ದರಾಮಯ್ಯನವ್ರನ್ನ ಕೇಳ್ಕೊಂಬರ್ಬೇಕು. ಶಾಂತಿ ದೂತ. ಒಂದ್ ನಿಮಿಷ ಮಾತಾಡ್ತೀನಿ ರೀ. ನೀವೇ ಮಾಡ್ತೀರಿ ಅಂತ ನಾವು ಹೇಳೋದು. ಶಾಂತಿ ದೂತರು ಇವರು ಅಂತ ಹೇಳಿದ್ರಲ್ಲ, ಅವ್ರನ್ನೇ ಕೇಳಬೇಕು. ಚುನಾವಣೆ ಯಾಕೆ ಇದು ಬಾಂಬ್ ಬ್ಲಾಸ್ಟ್ ಆಯ್ತು ಅನ್ನೋಂಥದ್ದು, ಈ ತುಷ್ಟೀಕರಣ, ಓಲೈಕೆ ಅನ್ನುವಂಥದ್ದು ಇದೆಯಲ್ಲ, ಇದೆಲ್ಲ ಇದು ಕಾರಣ. ನಿಮ್ಗೆ ಇದು ಆದರೆ ಮಾತ್ರ ಚುನಾವಣೆ ಗೆಲ್ಲಿಕ್ಕೆ ಆಗ್ತದೆ ಅವರ ಮನಸ್ಸಿನಲ್ಲಿ ಇರೋದು. ಯಾಕೆ ಮಾಡ್ತೀರಾ? ಅವ್ರಿಗೆ ಇದೇ ಆಗ್ಬೇಕು. ಯಾಕೆ ಮಾಡ್ತೀರಾ? ನನ್ನ ಹತ್ರ ಯಾಕೆ ಮಾಡ್ತೀರಾ? ನನಗೆ ಇನ್ನೂ ಸಂಶಯ ಇದೆ. ತನಿಖೆ ಆಗ್ಲಿ, ಮಾಡಿಸಿದ್ನ ಬಯಲು ಮಾಡಿ. ಮಾಡೋದು ಒಂದೇ, ಮಾಡೋದನ್ನ ಡಿಫೈನ್ ಮಾಡ್ಕೊಳ್ಳೋದು ಒಂದೇ. ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದೀರಾ ನೀವು. ಈ ಮಾಡೋದು ಒಂದೇ, ಮಾಡೋದನ್ನ ಡಿಫೈನ್ ಮಾಡ್ಕೊಳ್ಳೋದು ಒಂದೇ. ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರು ಅಂದ್ರೆ ಈಗ ದೆಹಲಿಯಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿ. ದೆಹಲಿಯಲ್ಲಿ ನಿನ್ನೆ ಆಗಿದೆ ಸರ್ ಈ ತರದ ಬಾಂಬ್ ಪ್ರಕರಣಗಳ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ದೇವರಾಲ್ ಬ್ರದರ್ಸ್ ಅಂತ ಹೇಳಿದ್ರು. ಕರ್ನಾಟಕದಲ್ಲಾದಂಥ ಡೆವಲಪ್ಮೆಂಟ್ಗಳಿಗೆ TJ ಹಳ್ಳಿ, KJ ಹಳ್ಳಿ ಒಂದು ಡೆವಲಪ್ಮೆಂಟು, ಮತ್ತು ಮಂಗಳೂರಲ್ಲಾದಂಥ ಕುಕ್ಕರ್ ಬ್ಲಾಸ್ಟ್ಗೆ KPCC ಪ್ರೆಸಿಡೆಂಟ್ ಏನು ಹೇಳಿದ್ರು? ವಿ ಆರ್ ಮೈ ಬ್ರದರ್ಸ್, ದೇ ಆರ್ ಆಲ್ ಮೈ ಬ್ರದರ್ಸ್, ಆಲ್ ಮೈ ಬ್ರದರ್ಸ್.
ಇನ್ನೂ ಹೇಳೋದು ಮುಂದೆ ಹೆಜ್ಜೆ ಹೋಗಿ ಅವ್ರು ಹೇಳಿದ ಅಂದ್ರೆ ಅವರು ಆ ಸಂದರ್ಭದಲ್ಲಿ ಯಾಕೆ ಹೇಳ್ಬೇಕು ಅಂತ ಆ ಸಂದರ್ಭದಲ್ಲಿ ಯಾಕೆ ಹೇಳ್ಬೇಕು ಆ ಸಂದರ್ಭದಲ್ಲಿ ಯಾಕೆ ಹೇಳ್ತೀರಿ ಹಾಗಾಗಿ ನಿಮ್ಗೆ ಆಚೆ ಕಡೆ ಕೂತಾಗ ಆ ಸಂದರ್ಭದಲ್ಲಿ ಯಾಕೆ ಹೇಳ್ತೀರಿ ಯಾರಾದ್ರೂ ಈ ಸಂದರ್ಭದಲ್ಲಿ ಹೇಳ್ಬಾರ್ದು. ಬಿಡಿ ಇವಾಗ ಬಿಹಾರ ಚುನಾವಣೆ ಬಗ್ಗೆ ಮಾತಾಡೋಣ. ಅರುಣ್ ಇಲ್ಲಿ ಒಂದೇನಂತ ಹೇಳಿದ್ರೆ ಬಿಹಾರ ರಾಜ್ಯದ ಶಂಕರ್ ಶೆಟ್ಟರ್ ಮಾತಾಡುವಾಗ ಬಹಳ ಪ್ರಮುಖವಾದ ಒಂದು ವಿಷಯ, ಅತಿ ಬಡತನದ ರಾಜ್ಯ ಮತ್ತು ಬಡತನದ ಚುನಾವಣೆ ಇದು ಅಂತ ಅನ್ನೋತಕ್ಕಂಥ ಮಾತು 100ಕ್ಕೆ 100 ಸತ್ಯ. ಆದ್ರು ಅತಿ ಬಡವರು ಮತ್ತೆ ಹೈಯೆಸ್ಟ್ ಪರ್ಸೆಂಟೇಜ್ ವೋಟ್ ಆಗಿರ್ತಕ್ಕಂಥ ರಾಜ್ಯ ಅದು. ಬಡವ್ರನ್ನಾಗಿ ಮಾಡಿದ್ಯಾರು? ಬಡವ್ರನ್ನ ಮಾಡಿದ್ದ ಕಾರಣ ಏನಂತ ಕೇಳಿದ್ರೆ ನೀವು ಪ್ರಾರಂಭದಲ್ಲಿ ಮಾತು ಹೇಳಿರಲ್ಲ 2005ರ ಬಿಹಾರ 2025ರ ಬಿಹಾರ ಅನ್ನತಕ್ಕಂಥದ್ದನ್ನ ನಾವಿವತ್ತು ಗಂಭೀರವಾಗಿ ಚರ್ಚೆ ಮಾಡಬೇಕು. 2005ರಲ್ಲಿ ಯಾವ ರೀತಿ ಇತ್ತು, 2025ರಲ್ಲಿ ಯಾವ ರೀತಿ ಇತ್ತು. ಬದಲಾವಣೆ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ತೀವಿ. ಆದ್ರೆ ಹಿಂಸಾಚಾರ ಮತ್ತೊಂದು ವಿಷಯಗಳಲ್ಲಿ ಬದಲಾವಣೆ ಆಗಿದೆ ಅಂತ. ಭ್ರಷ್ಟಾಚಾರದಲ್ಲೂ ಬದಲಾವಣೆ ಆಗಿದೆ. ಐ ಅಗ್ರಿ. ಬಟ್ ಈ ಬಡತನನ ಇನ್ನೆಷ್ಟು ವರ್ಷಗಳ ಕಾಲ ಹೇಳ್ಕೊಂಡು ಹೋಗ್ತೀರಿ? ಅವ್ರನ್ನ ಇನ್ನೂ ಎಷ್ಟು ವರ್ಷಗಳ ಕಾಲ ಅಲ್ಲೇ ಉಳಿಸ್ತೀರಿ? ಇಲ್ಲ ಮೇಡಮ್, ಅಲ್ಲಿ ಏನಾಗಿದೆ, ಯಾಕಂದ್ರೆ ಬಡತನದ ರೇಖೆಯಿಂದ ಈಚೆ ಬರಬೇಕು ಅಂತ ಕೇಳಿದ್ರೆ ಅಲ್ಲಿ ಡೆವಲಪ್ಮೆಂಟ್ಸ್ ಆಗ್ಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಆ ತರದ ವಾತಾವರಣ ಅಲ್ಲ ಕೇಳಿ, ಆ ತರದ ಕೇಳಿ ಇಲ್ಲ ಮೇಡಮ್ ಕೇಳಿ, ಆ ತರದ ವಾತಾವರಣ ಬಿಹಾರಲ್ಲಿ ಇರಲಿಲ್ಲ. ಬಿಹಾರಲ್ಲಿ ಇರಲಿಲ್ಲ, ಇವತ್ತು ಬಂದಿದೆ. ನೀವು ನಾನು ಹೇಳ್ಬಿಡ್ತೀನಿ. ಈ ವಿಚಾರದಲ್ಲಿ ಒಂದು ತಮಾಷೆ ಅನ್ಸುತ್ತೆ ನಮ್ಗೆ. ನಮ್ಮ ದೇಶದಲ್ಲಿ ಗರೀಬಿ ಹಠಾವೋ ಅಂತೇಳಿ ಅವಾಗ ಶುರು ಮಾಡಿ ನಾವು ಇನ್ನೂ ಕೂಡ ಬಡತನದ ರೇಖೆಗಿಂತ ಕೆಳಗಡೆ ಹೋಗಲಿಲ್ಲ. ಬಡವರಿಂದ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಅದು ಯಾಕೆ ಅಂತ ನಂಗೆ ಈಗಲೂ ಕೂಡ ಅರ್ಥ ಆಗಿಲ್ಲ. ಅದು ಬಿಹಾರವನ್ನು ಹೊರತುಪಡಿಸಿನೂ ಏನಲ್ಲ. ಇಲ್ಲ ನಿತಿನ್, ಅರುಣ್ ಒಂದೇನಂದ್ರೆ ಈಗ ನಾನು ಇದೆ ಅವ್ರು ಮೇಡಮ್ ಅವ್ರಿಗೆ ಕೇಳಿದ್ರು ಯಾಕೆ ಇನ್ನು 20 ವರ್ಷ ಆದ್ರೂ ಯಾಕೆ ಆಗಿಲ್ಲ ಅನ್ನತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಸತ್ಯ ಅದ್ರದ್ದು ಒಂದೇನಂದ್ರೆ ಅದನ್ನು ಆಗಿರ್ತಕ್ಕಂಥ ಕೆಟ್ಟಿರ್ತಕ್ಕಂಥ ವ್ಯವಸ್ಥೆನ ಸರಿ ಮಾಡೋದಿದೆಯಲ್ಲ ಸಾಮಾನ್ಯವಾದ ವಿಚಾರ ಅಲ್ಲ. ಇವತ್ತು ಒಂದು ಸಲ ವ್ಯತ್ಯಾಸ ಆದರೆ ನೀವು ತಿರ್ಗಿ ಅದನ್ನು ರೀಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ತುಂಬ ವರ್ಷಗಳ ಗತ್ತಲೆ ನಾವು ಕಾಯ್ಬೇಕು. ಇವತ್ತು ಒಂದು ಇಂಡಸ್ಟ್ರಿ ಬರೋದಿಲ್ಲ 20 ವರ್ಷಕ್ಕಿಂತಲೂ ಬಿಹಾರ್ಗೆ. ಸರ್ ಬಿಹಾರ್ಗೆ ಅಲ್ಲ, ನಿಮ್ಮ ಜೊತೆಗೆ ನಿಂತ್ಕೊಂಡಿರುವಂಥ ನಿತೀಶ್ ಕುಮಾರ್ 20 ವರ್ಷಕ್ಕಿಂತಲೂ ಜಾಸ್ತಿ ಬೇಕಾ? ಆದರೂ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಇವಾಗ ನಮ್ಮ ಮ್ಯಾನಿಫೆಸ್ಟೋದಲ್ಲಿ, ಇಂಡಿ ಒಕ್ಕೂಟದ ಮ್ಯಾನಿಫೆಸ್ಟೋದಲ್ಲಿ ಏನಿದೆ ನೋಡಿ, ನಾವು ಡೆವಲಪ್ಮೆಂಟ್ಸು 3600 ಕಿಲೋಮೀಟರ್ ರೈಲ್ವೆನ ಅಭಿವೃದ್ಧಿ ಮಾಡಿ. ನಮ್ಮಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋದಲ್ಲಿ ಸುಮಾರು 3 ಕಾರಿಡಾರ್ಗಳನ್ನು, ರೈಲ್ವೆ ರಸ್ತೆ ಕಾರಿಡಾರ್ಗಳನ್ನು ಮಾಡ್ತೀವಿ ಅನ್ನತಕ್ಕಂಥ. ಒಂದು ಕಾರಿಡಾರ್ ಸ್ಟಾರ್ಟ್ ಆದರೆ ಮೇಡಮ್ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಮೈಸೂರು ಟು ಬೆಂಗಳೂರು ಒಂದು ಪ್ರಾಜೆಕ್ಟಲ್ಲಿ ಒಂದು ಪತ್ರಿಕೆಯಲ್ಲಿ ಬರೆದಿದ್ರು 120 ಕಿಲೋಮೀಟರ್ ಪ್ರಾಜೆಕ್ಟ್ಗೆ 6600 ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಷ್ಟು ಜನ ತಿನ್ನೋದನ್ನ ಕಿತ್ಕೊಂಡ್ಬಿಟ್ರಿ ಅಂತ ನೀವು ಅಲ್ಲಿ ರಾಮನಗರ ಬಿಡದಿ ಪಾಪ ಅಂಗಡಿಗಳಲ್ಲಿ ಇರುವಂತವ್ರು ಒಂದು ಫುಡ್ ಕೋರ್ಟ್ ಮಾಡ್ಲಿಲ್ಲ ನೀವು ನಡುವೆ. ಈಗ ಚರ್ಚೆ ಬೇಡ, ಬಿಹಾರ ಬರೋಣಂತೆ. ಸರ್ ಎಕ್ಸ್ಪ್ರೆಸ್ ವೇನೇ ಬೇರೆ, ಕಾರಿಡಾರ್ಗಳೇ ಬೇರೆ. ಎಕ್ಸ್ಪ್ರೆಸ್ ವೇನಲ್ಲಿ ಜುಬ್ಲಿ ಬೇರೆ ಬೇರೆ ತುಂಬಾ ಜನ ಹೊಟ್ಟೆಗೆ ಹೊಡೆದ್ರಲ್ಲ. ಈಗ ಅಲ್ಲಿ ಬಿಹಾರಲ್ಲಿ ಡೆವಲಪ್ಮೆಂಟ್ಸ್ ಅನ್ನತಕ್ಕಂಥದ್ದು ತುಂಬಾ ಇದೆ ನೋಡಿ. ಬಿಹಾರ ರಾಜ್ಯದ ಯುವಕರು ಇಡೀ ದೇಶದಲ್ಲಿ ಕೆಲಸವನ್ನು ಹರಿಸ್ಕೊಂಡು ಹೋಗ್ತಾರೆ. ಕಾರಣ ಅಂದರೆ ಅವರಲ್ಲಿ ಅಷ್ಟು ಟೆಕ್ನಾಲಜಿ ಇದೆ. ಬಿಹಾರದ ಸ್ಕಿಲ್ ಇದೆಯಲ್ಲ, ಬಿಹಾರ್ ವರ್ಕರ್ಸ್ ಅಲ್ಲ, ಅದು ಗಾರೆ ಕೆಲಸ ಆಗ್ಬೋದು, ವುಡ್ ವರ್ಕ್ ಆಗ್ಬೋದು, ಗ್ರಿಲ್ ವರ್ಕ್, ಯಾವುದೇ ಕೆಲಸ ಅವರಲ್ಲಿ ತುಂಬ ಸ್ಕಿಲ್ ಇದೆ. ಸ್ಕಿಲ್ ಆಧಾರದ ಮೇಲೆ ನಾನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀನಿ ಅನ್ನತಕ್ಕಂಥದ್ದು ಈ NDA ಮ್ಯಾನಿಫೆಸ್ಟೋದಲ್ಲಿದೆ. ಸ್ಕಿಲ್ ಆಧಾರದ ನಾವು ಕೊಡಬೇಕಲ್ಲ. ಐವನ್ ಸರ್, ನೀವು ಈಗ ಮಹಾಗಠಬಂಧನಲ್ಲಿ ಇದ್ದೀರಾ, RJD ಜೊತೆಗೆ ನಿಂತ್ಕೊಂಡಿದ್ದೀರಾ ಅಲ್ಲಿ. ಬಟ್ ನೀವು ಕರ್ನಾಟಕದಲ್ಲಿ 4 ಲಕ್ಷ ಬಜೆಟ್ ಇದ್ಕೊಂಡೇ ಇಲ್ಲಿ ಘೋಷಣೆ ಮಾಡಿರುವಂಥದ್ದನ್ನೇ ಪರದಾಡಿಕೊಂಡು ಅಭಿವೃದ್ಧಿಗಳಿಗೆ ದುಡ್ಡು ಕೊಡೋಕೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅಲ್ಲಿರೋದು 3.17 ಲಕ್ಷ ಕೋಟಿ ಬಜೆಟ್ ಇದೆ. ಅದು ಹೆಂಗೆ ಕೊಡ್ತೀರಾ ಅಂತ ಅಲ್ಲಿ ಸುಮ್ಮನೆ ಘೋಷಣೆ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಯಾಮಾರಿಸಿದ್ರಲ್ಲ ಹಂಗೆ ಆಗುತ್ತೆ. ಅರುಣ್, ನೀವು ಈ ಪ್ರಶ್ನೆ ಮುಖ್ಯಮಂತ್ರಿಯನ್ನೇ ಕರೆಸಿ ನಿಮ್ಮ ಸ್ಟುಡಿಯೋದಲ್ಲಿ ಕೇಳಿದ್ದೀರಿ. ಗ್ಯಾರಂಟಿ ಯೋಜನೆಗೆ ಇಲ್ಲಿಂದ ದುಡ್ಡನ್ನು ಸಂಗ್ರಹ ಮಾಡ್ತೀರಿ, ನಿಮ್ಮದೇ ಮಾಡ್ತೀವಿ ನಮ್ಮ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ರಂಗನಾಥ್ ಸರ್ ಅವರು ಮುಖ್ಯಮಂತ್ರಿಗಳ ಪ್ರಶ್ನೆಗೆ ಉತ್ತರ ಹೇಳಿ ಕರೆಕ್ಟ್ ದಿಸ್ ವೇ ಯು ಕ್ಯಾನ್ ಮೊಬಿಲೈಸ್ ದಿ ಫಂಡ್ಸ್ ಅಂತ ಹೇಳಿದವರು ಇದೇ ಸ್ಟುಡಿಯೋದಲ್ಲಿ ಆಗಿರ್ತಕ್ಕಂಥ ನಾನು ಕಂಡಿದ್ದೇನೆ. ಒಂದು ವಿಚಾರ, ಇವತ್ತು ಈ ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದಾವೆ ನಾವು ಹೇಳ್ತಾ ಇಲ್ಲ. ನಿಮ್ಮ ಗಂಗಾಧರ ಮೂರ್ತಿ ಅವರು ಗಂಗಾಧರ ಮೂರ್ತಿ ಅವರು ಇಲ್ಲಿ ಕೂತಿದ್ರೆ ಹೇಳ್ತಿರ್ಲಿಲ್ಲ. ಅವರು NDA ಜೊತೆ ಸೇರಿದಕ್ಕಾಗಿ ಇವತ್ತು ನಮ್ಮ ಇಕನಾಮಿ ಸರ್ವೆ ಅಥವಾ ನಾವು ಶೈಕ್ಷಣಿಕ ಸರ್ವೆ ಮಾಡಿದ್ದು ಸರಿಯಲ್ಲ ಅಂತ ಮಾತನ್ನು ಹೇಳ್ತಾರೆ.
ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ, ಒಂದ್ ನಿಮಿಷ, ಎಷ್ಟು ನಾವ್ ಬಡವರಿದ್ದಾರೆ, ಹೇಳಿದ್ದಲ್ಲ. ಎಷ್ಟು ಕಾಂಗ್ರೆಸ್ economically ಹೈಕಮಾಂಡ್ poor ಹೇಳಿದ್ದು. ಇದ್ದಾರೆ, ನಿಮ್ ಅವ್ರು ಕಾಂಗ್ರೆಸ್ ಹೇಳೋಷ್ಟು ಹೈಕಮಾಂಡ್ ಹೇಳಿದ್ದು, ನಾವ್ ಅದರ ಹೇಳಿದ್ದಲ್ಲ. ಅಂಕಿಅಂಶ ಅವರಲ್ಲಿ ಇದೆಯಾ? ಒಂದ್ ನಿಮಿಷ, ಅದು ಅಂಕಿಅಂಶ ಇದೆಯಾ? ಐವನ್ ಮತ್ತೆ ಸರ್. ಬಿಹಾರದ ಬಂದು ಡಿಫೆಂಡ್ ಮಾಡ್ತಾರೆ. ಐವನ್ ಸರ್, ಒಂದೇ ನಿಮಿಷ. ಅಶ್ವಥ್ ನಾರಾಯಣ್ ಅವರು ಬಿಹಾರವನ್ನು ಐವನ್ defend ಸರ್, ಮಾಡ್ತಾರೆ. ಐವನ್ ಸರ್, ಒಂದೇ ನಿಮಿಷ. ಇವತ್ತು ಅಲ್ಲ, 15 defend ವರ್ಷಗಳ ಮಾಡೋ ಕಾಲ stage ಅಲ್ಲಿ ಇರ್ಲಿಲ್ಲ. ಬಿಹಾರದಲ್ಲಿ ಆಳ್ವಿಕೆ ಮಾಡಿದಂತ NDA ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ಇನ್ನೂ ಅಲ್ಲಿ ಬಡವರಿದ್ದಾರೆ, ಅಲ್ಲಿ ಜನ ಹಿಂದುಳಿದವರಿದ್ದಾರೆ. ಇವತ್ತು ಪ್ರಧಾನ ಮುಖ್ಯಮಂತ್ರಿ ಗ್ಯಾರಂಟಿ ರೋಜ್ಗಾರ್ ಯೋಜನೆ ಅಂತ ಯಾರು ಈ ಯೋಜನೆಗಳು ಗ್ಯಾರಂಟಿಯನ್ನು ಟೀಕೆ ಮಾಡಿದ್ರು, ಈ ದೇಶದ ಪ್ರಧಾನಮಂತ್ರಿ ಅವರೇ ಘೋಷಣೆ ಮಾಡಿ 10,000 ರೂಪಾಯಿ ಒಂದು ಕುಟುಂಬಕ್ಕೆ ಕಳಿಸಿಕೊಟ್ಟುವ ಮಟ್ಟಕ್ಕೆ ಸ್ಥಿತಿ ಬಂತಲ್ವ ನಿಮ್ಗೆ? ಅದು ಯಾಕೆ ಬಂತು? ಅದು ಯಾಕೆ ಬಂತು? ಈಗ ನಾನು ಕೇಳ್ತಾ ಇದ್ದೇನೆ, ಅರುಣ್ ಅವರ ಪ್ರಶ್ನೆಗೆ ನಾನು ಕೇಳ್ತಾ ಇದ್ದೇನೆ, 3 ಲಕ್ಷ ಕೋಟಿ ನೀವು ಆ ದುಡ್ಡನ್ನು ಯಾಕೆ ಕೊಟ್ರಿ? ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀವು. ಅಶ್ವಥ್ ನಾರಾಯಣ್ ದುಡ್ಡು ಯಾಕೆ ಕೊಟ್ರಿ? ಒಂದ್ ನಿಮಿಷ